ವಾಹನ ಸವಾರರಿಗೆ ಇದು ಗುಡ್ ನ್ಯೂಸ್. ಸಿಗ್ನಲ್ನಲ್ಲಿ ನಿಂತರೆ ನಿಮಗೆ ಸಿಗಲಿದೆ ವಿಶೇಷ ಸೇವೆ. ವಾಹನ ಸವಾರರ ಸಂಕಷ್ಟಕ್ಕೆ ಮಿಡಿದಿದೆ ಕೊಪ್ಪಳ ನಗರಸಭೆ. ನೋಡಿ, ಸಿಕ್ಕಾಪಟ್ಟೆ ಬಿಸಿಲು, ವಾಹನ ಓಡಿಸೋದು, ಅದರಲ್ಲೂ ವಾಹನ ಸವಾರರು ತಮ್ಮ ಕೆಲಸಕ್ಕೆ ಹೋಗುವಾಗ ಸಾಕಷ್ಟು ರೀತಿ ಗೊಣಗಾಡ್ಕೊಂಡು ಹೋಗ್ತಾ ಇರ್ತಾರೆ. ಏನಪ್ಪ ಇದು ಬಿಸಿಲು ಅಂಥೇಳಿ, ನೀರಿಲ್ಲ, ಏನಿಲ್ಲ, ಇಲ್ಲಿ ನಿಲ್ಲೋಕೆ ನೆರಳಿಲ್ಲ ಅಂಥೇಳಿ. ಬಟ್ ಈಗ ನಗರಸಭೆ ಆ ವಾಹನ ಸವಾರರಿಗೆ ಸಂಕಷ್ಟಕ್ಕೆ ಮಿಡಿದಿದೆ. ಮಳೆ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಹೊಸ ಐಡಿಯಾ ಒಂದನ್ನು ಮಾಡಿದೆ. ಸಿಗ್ನಲ್ನಲ್ಲಿ ನಿಲ್ಲುವಂತಹ ವಾಹನ ಸವಾರರಿಗೆ ನೆರಳಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆಯವರು. ಈಗಾಗಲೇ 4 ಕಡೆ ಶೆಡ್ ನಿರ್ಮಾಣ ಮಾಡ್ತಾ ಇದೆ ನಗರಸಭೆ. ಸಿಗ್ನಲ್ ಬಿದ್ದಾಗ ಬಿಸಿಲು ಮಳೆಯಲ್ಲಿ ನಿಲ್ಲುವವರಿಗೆ ಇದು ವರದಾನ ಆಗುತ್ತೆ. ನೋಡಿ, ಅದೆಲ್ಲ ಇದೆ ಅಲ್ವಾ, ಅಲ್ಲಿ ಮೇಲೆ ಮತ್ತೆ ಅದು ಬರುತ್ತೆ, ಟೆಂಟ್ ಥರ ಬರುತ್ತೆ. ಅಂದರೆ ಅಲ್ಲಿ ಸಿಗ್ನಲಲ್ಲಿ ಈಗ ಸಹಜವಾಗಿ ನಾವು ಸ್ಟಾಪ್ ಮಾಡಲೇಬೇಕಾಗತ್ತೆ, ಗ್ರೀನು ಸಿಗ್ನಲ್ ಬರೋವರೆಗೂ ಕೂಡ. ಅಲ್ಲಿವರೆಗೂ ವೇಟ್ ಮಾಡೋವರೆಗೂ, ಇವು ಮಳೆ ಬರ್ತಾ ಇರುತ್ತೆ, ಅದರಲ್ಲೇ ನಿಲ್ತಿದ್ದಾವೆ. ಸಿಗ್ನಲ್ ಬಿಡೋವರೆಗೂ ಬಿಸಿಲು ನಿಂತ್ಕೊಳ್ಳೇಬೇಕು. ಹಾಗಾಗಿಯೇ ಯಾರಿಗೂ ತೊಂದರೆ ಆಗಬಾರ್ದು ಮತ್ತು ಬಿಸಿಲಿನಿಂದ ಬಸವಳಿಬಾರ್ದು ಅನ್ನುವಂಥ ಕಾರಣಕ್ಕೆ ನೆರಳಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಸ್ವಲ್ಪ ಆದರೂ ಕವರ್ ಆಗಿದೆ. ಅಲ್ಲಿ ಸರ್ಕಲಲ್ಲಿ ಹಾಕಿರೋದ್ರಿಂದಾಗಿ ಎಲ್ಲ ಕಡೆ ಕೂಡ 4 ಕಡೆ ಶೆಡ್ ನಿರ್ಮಾಣವನ್ನು ನಗರಸಭೆಯವರು ಮಾಡ್ತಾ ಇದ್ದಾರೆ. ನೋಡಿ, ಆ ಕಡೆ ಈ ಕಡೆ ನೋಡ್ತಾ ಇದ್ದೀವಿ, ಕಂಬ ಆಲ್ರೆಡಿ ನೆಟ್ಟಿದ್ದಾರೆ, ಅಲ್ಲೆಲ್ಲ ಶೆಡ್ ಬರುತ್ತೆ. ಅಂದರೆ ಸುಮಾರು ಒಂದು 200-300 ಮೀಟರು ಸಿಗ್ನಲ್ನಿಂದ ಹಿಡಿದು 200-300 ಮೀಟರ್ ರಸ್ತೆಯನ್ನು ಕೂಡ ಅಲ್ಲಿ ಆವರಿಸ್ಕೊಳ್ಳುವಂತೆ ಈ ಒಂದು ಟೆಂಟನ್ನು, ಅಂದರೆ ಶೆಡ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಿಜಕ್ಕೂ ಉತ್ತಮವಾದಂಥ ಕೆಲಸ ಇದು. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲೂ ಅಂಥದ್ದು ಮಾಡಬೇಕು ಅನ್ನುವಂಥ ಒತ್ತಾಯಗಳು ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಮಾಡೋಕ್ಕೆ ಹೋದರೆ ಕೋಟಿ ಖರ್ಚು ಮಾಡಬೇಕಾಗುತ್ತೆ. ಬಟ್ ಅದು ಸಣ್ಣ ಜಿಲ್ಲೆ ಆಗಿರೋದ್ರಿಂದಾಗಿ ಕಡಿಮೆ ಖರ್ಚಿನಲ್ಲಿ ಮುಗಿಯುತ್ತೆ. ನಾನು ಅಮ್ಜದ್ ಪಟೇಲ್, ನಗರಸಭೆ ಅಧ್ಯಕ್ಷ. ದಿನ ಏರುತ್ತಿರುವ ಬಿಸಿಲಿನ ತಾಪವನ್ನು ಇವತ್ತು ನಮ್ಮ ಕೊಪ್ಪಳ ನಗರದ ಸಾರ್ವಜನಿಕರಿಗೆ, ಬೈಕ್ ಸವಾರರಿಗೆ ಮತ್ತು ಬೇರೆ ಬೇರೆ ರೀತಿಯಿಂದ ಬರ್ತಕ್ಕಂಥ, ರಸ್ತೆಯಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಬಿಸಿಲಿನ ತಾಪ ಹೆಚ್ಚಿರುವುದರಿಂದ ನಮ್ಮ ನಗರದಲ್ಲಿರ್ತಕ್ಕಂಥ ಅಶೋಕ್ ಸರ್ಕಲ್ ಮತ್ತು ಬಸವೇಶ್ವರ ಸರ್ಕಲ್ಗಳಿಗೆ 4 ಕಡೆ ನೆರಳಿನ ವ್ಯವಸ್ಥೆಯನ್ನು ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ. ಹಿಂದೆ ನಾನು ಕೂಡ ಮಾಡ್ತೀನಿ ಅಂತಕ್ಕಂಥ ಮಾತು ಸಾರ್ವಜನಿಕರು ನನ್ನ ಹತ್ತಿರ ಬಂದು ಮನವಿ ಮಾಡಿಕೊಂಡ ಸಂದರ್ಭದಲ್ಲಿ ಕೂಡಲೇ ನಾನು 4-5 ದಿನಗಳಲ್ಲಿ ಅದನ್ನು ಮಾಡಿ ತಮಗೆ ತಾವು ಅನುಭವಿಸುತ್ತಿರುವ ತೊಂದರೆಯನ್ನು, ಬಿಸಿಲಿನ ತಾಪಕ್ಕೆ ಇವತ್ತು ನೆರಳನ್ನು ಮಾಡಿ, ಅಲ್ಲಿ ಮೇಲೆ ಕಾರ್ಪೆಟನ್ನು ಹಾಕಿ ನೆರಳು ಮಾಡಿ, ಮತ್ತು ಮಳೆಗಾಲದಲ್ಲಿ ಕೂಡ ಅದಕ್ಕೆ ಶಾಶ್ವತವಾಗಿ ಮೇಲೆ ಒಂದು ಪ್ಲಾಸ್ಟಿಕ್ಕಿನ ಕಾರ್ಪೆಟನ್ನು ಹಾಕಿ ಜನಕ್ಕೆ ನಾಳೆ ಮಳೆ ಬಂದರೂ ಕೂಡ ಅದು ತೊಂದರೆ. ಈಗ ನಗರದ ಅಶೋಕ ಸರ್ಕಲ್ನಲ್ಲಿ ಸಾರ್ವಜನಿಕರಿಗೋಸ್ಕರ ಹಾಗೂ ಅನೇಕ ಶಾಲಾ ಕಾಲೇಜುಗಳು ಸದರಿ ರಸ್ತೆಯ ಮೇಲೆ ಇರುವುದರಿಂದ ಮಕ್ಕಳಿಗೆ ಬಿಸಿಲಿನ ಒಂದು ತಾಪಕ್ಕೆ ಟ್ರಾಫಿಕ್ ಲೈಟ್ ಸಿಗ್ನಲ್ ಏನು ಹಾಕಿರ್ತಾರ, 1.5 ನಿಮಿಷ ಅವರು ಆ ಬಿಸಿಲಲ್ಲಿ ನಿಂತು ಭಯಂಕರ ಬರ್ಡನ್ ಆಗುತ್ತೆ. ಆ ಬರ್ಡನ್ ನೋಡಲಾರ್ದನ ಸಾರ್ವಜನಿಕರ ಅನುಕೂಲಕ್ಕಾಗಿ ಆ ಶೆಡ್ಗಳನ್ನು ನಗರಸಭೆಯ ಮುಖಾಂತರ ಮಾನ್ಯ ಅಧ್ಯಕ್ಷರಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲ ಸದಸ್ಯರು ಹೇಳಿದ್ವಿ, ದಯಮಾಡಿ ಬೇಸಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ನಾಡಿದ್ದು ತಾವು ದಯಮಾಡಿ ಇದರ ಸಲುವಾಗಿ ಇದನ್ನು ಒಂದು ಕ್ರಮ ಕೈಗೊಳ್ಳಬೇಕಂತಂತೇಳಿ ಇದರ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಸಾರ್ವಜನಿಕರಿಗೆ ಹೆಲ್ಪ್ ಆಗಲಿ, ಮಕ್ಕಳಿಗೆಲ್ಲ ಮತ್ತು ಆ ಬಿಸಿಲಿನ ತಾಪದಿಂದ ಅನಾರೋಗ್ಯಕ್ಕೆ ತುತ್ತು ಆಗಬಾರ್ದು, ಆ ತಾಪದ ಜಳದಿಂದ ಒಂದು ಮುಕ್ತಗೊಳಿಸಲು ಅವರಿಗೊಂದು ಅವಕಾಶ ಮಾಡಿಕೊಡ್ರಿ ಅಂತಂತ ಹೇಳಿದ್ದಕ್ಕೆ ನಗರಸಭೆಯ ಸಹಯೋಗದಿಂದ ಆ ಕೆಲಸನ ಮಾಡ್ತಾಯಿದ್ದೀವಿ. ಕೊಪ್ಪಳದಲ್ಲಿ ಎಷ್ಟು ಸರ್ಕಲ್ ಮಾಡ್ತಾ ಇದ್ದಾರೆ? ಸದ್ಯ ಅಶೋಕ್ ಸರ್ಕಲ್ನಲ್ಲಿ ಅದನ್ನು ಮಾಡಲಾಗಿದೆ. ಅದರಿಂದ ಮತ್ತೆ ಮುಂದೆ ಯಾವುದೂ ತೊಂದರೆ ಆಗಲಿಲ್ಲ ಅಂತಂತಂದ್ರೆ ಬೇರೆ ಕಡೆ ಅಷ್ಟು ಟ್ರಾಫಿಕ್ಕಿಂತ ನಮಗೆ ಸಮಸ್ಯೆ ಇಲ್ಲ. ಮೇನ್ ಈ ರಸ್ತೆಯಲ್ಲಿ ಏನೈತಂದ್ರೆ ಇದು ಹೊಸಪೇಟೆ ಮತ್ತು ಗದಗಿಗೆ ಹೈವೇ ರೋಡ್ ಇರೋದ್ರಿಂದ ಆಲ್ರೆಡಿ ನಾವು RTOಗಳಿಗೇನೂ ಒಂದು ಲೆಟ್ರ್ ಬರೆದಿದ್ದೀವಿ ನಗರಸಭೆಯಿಂದ. ಆಮೇಲೆ DC ಅವರ ಗಮನಕ್ಕೆ ತಮ್ಮ ಮುಖಾಂತರ ತರಬಯಸ್ತೀನಿ. ಹೆವಿ ವೆಹಿಕಲ್